ನಿಮಗೆ ಗೊತ್ತಾ ಹೇಗೆ ರುಚಿಕರ ಸಮೋಸ ಹುಟ್ಟಿದು ಅಂತ ಬನ್ನಿ ತಿಳಿಯೋಣ. ಒಂದು ಕಾಲದಲ್ಲಿ ಒಂದು ದೊಡ್ಡ ಅಡುಗೆ ಮನೆಯಲ್ಲಿ ಒಂದು ಸಾಧಾರಣ ಆಲೂಗಡ್ಡೆ ಇತ್ತು. ಯಾರೂ ಅದನ್ನು ಗಮನಿಸಲಿಲ್ಲ. ನಿನಗೆ ರುಚಿ ಇಲ್ಲ ಎಂದರು ಬಟಾಣಿ. ನೀನು ಸಾಮಾನ್ಯ ಎಂದರು ಈರುಳ್ಳಿ. ಆಲೂಗಡ್ಡೆ ಮೌನವಾಗಿ ಯೋಚಿಸಿತು. ನನ್ನ ಜೀವನ ಇಷ್ಟೇನಾ? ಅಷ್ಟರಲ್ಲಿ ಒಬ್ಬ ಅಡುಗೆ ಭಟ್ಟ ಬಂದ. ದೊಡ್ಡ ಕಡಾಯಿ ಬೆಂಕಿ ಹೊತ್ತಿಕೊಂಡಿತು. ಆಲೂಗಡ್ಡೆ ಬೇಯಿತು. ಮೆದು ಮಾಡಲಾಯಿತು. ನೋವಾಯಿತು. ಆದರೆ ಹಿಂತಿರುಗಲಿಲ್ಲ. ಅದಕ್ಕೆ ಅರಿಶಿನ ಬಣ್ಣ ನೀಡಿತು. ಮೆಣಸಿನಕಾಯಿ ಧೈರ್ಯ ಕೊಟ್ಟಿತು. ಜೀರಿಗೆ ಸುಗಂಧ ನೀಡಿತು. ಉಪ್ಪು ಸಮತೋಲನ ಕಲಿಸಿತು. ಆಲೂಗಡ್ಡೆ ಈಗ ಒಂಟಿಯಲ್ಲ. ಅದನ್ನು ಹಿಟ್ಟಿನಲ್ಲಿ ಮಡಚಿ ಮಗುವಿನಂತೆ ಅಪ್ಪಿಕೊಂಡರು. ನಂತರ ಬಂದ ಪರೀಕ್ಷೆಯಲ್ಲಿ ಕುದಿಯುವ ಎಣ್ಣೆ. ಕ್ಷಣ ಮಾತ್ರ ಮೌನ. ಆಮೇಲೆ ಚಿನ್ನದಂತೆ ಹೊಳೆಯುವ ಸಮೋಸ ಹೊರಬಂದಿತು. ಕಾಫಿ ನಗದಿತ್ತು. ಚಟ್ನಿ ಕಾದಿತು. ಜನರು ಕೈ ಚಪ್ಪಾಳೆ ತಟ್ಟಿದರು. ಅಂದು ಆಲೂಗಡ್ಡೆ ಸಮೋಸ ಆಯಿತು. ಕೆಲವರು ವಿಶೇಷವಾಗಿ ಹುಟ್ಟುವುದಿಲ್ಲ. ಬೇಗೆಯಲ್ಲಿ ಬೆಂದು ವಿಶೇಷರಾಗುತ್ತಾರೆ.